morning, my dear student. Let us go to the chapter Babar Ali. Last class, I have covered 4 points. Babar Ali is the world's youngest headmaster because at the age of 16 years old, he is in charge of teaching 800 poor students in his family backyard. Last class, we have seen this one. Next, Babar Ali's routine life. Babar used to wake up at 7 o'clock in the morning. Then he does household chorus. Then he takes after rickshaw. After we walks 5 kilometers to reach his school. Kasi Bazar Raj Govind Sundari Vidyapeeth. Then in the classroom he is a role model. He is very thin and gangly boy. Then he learns. Then he learns with more interest. So he is a very favorite student to all the teachers. After a school, usually all the students, all the boys, they used to go to the ground. They play cricket or some other sports. But Baba is something different. He does not go to the ground or sports. He goes to the afternoon school where 800 poor students are waiting for him, where he became the headmaster of the school. Next, ಬಾಬರ್ ಅಲಿ ಚಿಕ್ಕ ವಯಸ್ಸಿನ ಒಬ್ಬ ಶಾಲೆಯ ಮುಖ್ಯೋಪಾಧ್ಯಾಯನಾಗಿದ್ದ. ಅವನು ಕೇವಲ 16 ವರ್ಷ ಹುಡುಗನಾಗಿದ್ದಾಗಲೇ 800 ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಪಾಠವನ್ನು ಕಲಿಸುವ ಜವಾಬ್ದಾರಿ ಅವನಿಗಿತ್ತು. ಬಾಬರ್ ಅಲಿಸ್ ರೂಟೀನ್ ಲೈಫ್, ಅವನ ಪ್ರತಿನಿತ್ಯದ ಜೀವನ ಹೇಗಿತ್ತು ಅಂದರೆ, ಅವನು ಬೆಳಿಗ್ಗೆ 7 ಗಂಟೆಗೆ ಎದ್ದೇಳ್ತಾ ಇದ್ದ. 7 ಗಂಟೆಗೆ ಎದ್ದಾದ್ಮೇಲೆ ತಂದೆ ತಾಯಿ ಸಹಾಯ ಮಾಡಿ ಆಟೋ ರಿಕ್ಷಾ ತಗೊಂಡು ಮತ್ತೆ ಅಲ್ಲಿಂದ 5 ಕಿಲೋಮೀಟರ್ ನಡ್ಕೊಂಡು ಶಾಲೆಗೆ ಹೋಗಿ ತಲುಪ್ತಾ ಇದ್ದ. ಶಾಲೆಯಲ್ಲಿ ಬಹಳ ಒಬ್ಬ ಮಾದರಿಯ ವಿದ್ಯಾರ್ಥಿಯಾಗಿದ್ದ, ಎಲ್ಲರಿಗೂ ಅಚ್ಚುಮೆಚ್ಚಿ ಪಾತ್ರಕ್ಕೊಳಗಾಗಿದ್ದ, ಬಹಳ ಆಸಕ್ತಿಯಿಂದ ಕಲಿತಾ ಇದ್ದ. ನಂತರ ಶಾಲೆ ಮುಗಿದಾದ್ಮೇಲೆ ಎಲ್ಲ ವಿದ್ಯಾರ್ಥಿಗಳು ಆಟ ಆಡಕ್ಕೆ ಹೋದ್ರೆ ಇವನು ಆಟ ಆಡಕ್ಕೆ ಹೋಗ್ತಾ ಇರಲಿಲ್ಲ. ಇವನು ನೇರವಾಗಿ ಮಧ್ಯಾಹ್ನದ ಶಾಲೆಗೆ ಬರ್ತಾ ಇದ್ದ. ಅಲ್ಲಿ 800 ವಿದ್ಯಾರ್ಥಿಗಳು ಇವನಿಗೋಸ್ಕರ ಕಾಯ್ತಾ ಇದ್ರು. ಅಲ್ಲಿ ಮುಖ್ಯ ಉಪಾಧ್ಯಾಯನಾಗಿ ಆ 800 ವಿದ್ಯಾರ್ಥಿಗಳಿಗೆ ಪಾಠವನ್ನು ಕಲಿಸ್ತಾ ಇದ್ದಾರೆ. So this is very important. Next, Babar Ali School. Babar Ali School, it does not have any infrastructure. So last class we have seen dilapidated concrete structure. Dilapidated means he broke down concrete structure. Everywhere there are some crackers. So they covered the cracker with some post. ಸೊ ಎಲ್ಲ ಕಡೆ ಈ ಬಾಬರ್ ಅಲಿ ಸ್ಕೂಲ್ ಯಾವುದೇ ರೀತಿಯಾದ ಕಟ್ಟಡಗಳಿರಲಿಲ್ಲ. ಮನೆ ಹಿಂದ್ಗಡೆ ಶಾಲೆ ನಡೀತಾ ಇತ್ತು. ಒಂದು ಆಡ್ ಬಿದ್ದೋಗಿರೋ ಒಂದು ಕಾಂಕ್ರೀಟ್ ಗೋಡೆಗಳು ಎಲ್ಲ ಕಡೆ ಬಿರುಕಿದ್ವು. ಅದಕ್ಕೆ ಪೋಸ್ಟರ್ಗಳು ಅಂಟಾಕಿದ್ರು. ಅಲ್ಲಿ ಕುತ್ಕೊಂಡು ಪಾಠ ಮಾಡ್ತಾ ಇದ್ದ ಎಲ್ಲ ವಿದ್ಯಾರ್ಥಿಗಳು. ದ ಚಿಲ್ಡ್ರನ್ ದೇ ಲರ್ನ್ ಇನ್ ಎ ಓಪನ್ ಏರಿಯಾ. ದೇ ಸ್ಯಾಟ್ ಆನ್ ದ ಸ್ಯಾಂಡ್, ದೇ ಸ್ಯಾಟ್ ಆನ್ ದ ಮಡ್. ಮಣ್ಣಿನ ಮೇಲೆ ಕೂತ್ಕೊಂಡು ಎಲ್ಲ ವಿದ್ಯಾರ್ಥಿಗಳು, ಮಕ್ಕಳು, ಚಿಕ್ಕ ಮಕ್ಕಳುಗಳು ಕಲಿತಾ ಇದ್ದಾರೆ. ಇದನ್ನು ನೀವು ವಿಡಿಯೋದಲ್ಲಿ ನೋಡ್ತೀರಿ. ನಾನು ಈ ಪಾಠ ಮಾಡ್ತಾ ಹಂಗೆ ನಾನು ವಿಡಿಯೋನ ಪ್ಲೇ ಮಾಡ್ತಾ ಇರ್ತೀನಿ. ಬಾಬರ್ ಅಲಿ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಅದನ್ನು ನೋಡ್ತಾ ಇದ್ದಾರೆ. ಚಿಕ್ಕ ಮಕ್ಕಳುಗಳು ಮಣ್ಣಿನ ಮೇಲೆ ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ, ಆಸಕ್ತಿಯಿಂದ ಕಲಿತಾ ಇದ್ದಾರೆ ಆ ಮಕ್ಕಳುಗಳು. ಅಲ್ಲಿ ಯಾವುದೇ ರೀತಿಯಾದ ಬಿಲ್ಡಿಂಗ್ ಇಲ್ಲ, ಅದನ್ನು ಕಲಿಸ್ತಾ ಇದ್ದಾರೆ. ನೆಕ್ಸ್ಟ್ 5th point, ಲೆಟ್ಸ್ ಗೋ ಟು ದ 5th point. ಬಾಬರ್ ಅಲಿ is one of the fortunate soul in his village. ಬಾಬರ್ ಅಲಿ is one of the fortunate soul. So this is the first line in your textbook. Babar happens to be one of the fortunate soul in his village. Fortunate soul means he is the most luckiest fellow in his village because he got opportunity, because he gets opportunity to go to the school to get a education. The rest of the children of his village, they don't have the opportunity, they don't get a chance to go to the school to get education. ಇವನು ಬಹಳ ಫಾರ್ಚುನೇಟ್ ಸೋಲ್ ಅಂತಂದ್ರೆ ಬಹಳ ಅದೃಷ್ಟವಂತ ಹುಡುಗ ಇವನು. ಇವನು ಒಬ್ಬನೇ ಒಂದು ಹಳ್ಳಿಯಲ್ಲಿ ಒಬ್ಬನೇ ಶಾಲೆಗೆ ಹೋಗೋಕ್ಕೆ ಅವಕಾಶ ಇತ್ತು. ಶಿಕ್ಷಣವನ್ನು ಪಡೆಯೋಕ್ಕೆ ಇವನಿಗೆ ಒಬ್ಬನಿಗೆ ಅವಕಾಶ ಇದೆ. ಇನ್ನು ಬೇರೆ ಹುಡುಗರಿಗೆ ಅವಕಾಶ ಇರಲಿಲ್ಲ. ಬೇರೆ ಯಾವ ಹುಡುಗನಿಗೂ ಕೂಡ ಆ ಊರಲ್ಲಿ ಈ ಒಂದು ಮಕ್ಕಳಿಗೆ ಈ ಅವಕಾಶವೂ ಇರಲಿಲ್ಲ, ಶಾಲೆಗೆ ಹೋಗೋ ಅವಕಾಶ ಇರಲಿಲ್ಲ. ಅದಕ್ಕೋಸ್ಕರ ಲೇಖಕ ಏನಂತ ಕರೀತಾರೆ ಅಂದರೆ ಫಾರ್ಚುನೇಟ್ ಸೋಲ್ ಅಂತ ಕರೀತಾರೆ. ಬಾಬರ್ ಅಲಿನ ಫಾರ್ಚುನೇಟ್ ಸೋಲ್, ಲಕ್ಕಿಯೆಸ್ಟ್ ಫೆಲೋ, ಅದೃಷ್ಟವಂತ. ಸೊ ನೆಕ್ಸ್ಟ್, ಇನ್ ಹಿಸ್ ವಿಲೇಜ್, ದ ನೇಮ್ ಆಫ್ ಹಿಸ್ ವಿಲೇಜ್ Bapta. The name of his village is Bapta. That is the neighborhood of Gangapura village in West Bengal, Murshidabad. So that is the neighborhood of Gangapura and in West Bengal, Murshidabad district. West Bengal in Murshidabad ಜಿಲ್ಲೆಯ ಗಂಗಾಪುರದ ದೊಡ್ಡ ಹಳ್ಳಿಯ ಪಕ್ಕ ಒಂದು ಸಣ್ಣ ಹಳ್ಳಿ ಇದೆ, ಅದರ ಹೆಸರು ಬಪ್ತ. ಆ ಊರಿನ ವಿದ್ಯಾರ್ಥಿ ಬಾಬರ್ ಅಲಿ.
Bhakta. Babar lives with his three siblings and his parents in a thatched house which is size of an average city kitchen. Babar lives with three siblings. Siblings means brothers. He lives with three brothers. Three brothers, three siblings, and his parents, and along with his parents. 3 plus 1, 4, and totally there are 6 members in his family. There are 6 members in his family. They are living in a thatched house. Thatched house. Thatched house means hut. The house, the hut has covered with the plant or trees material on the roof. ಅಂದ್ರೆ ಒಂದು ಗುಡಿಸಲು, ಆ ಗುಡಿಸಿನ ಮೇಲೆ ಮರ ಅಥವಾ ತೆಂಗಿನ ಗರಿಗಳನ್ನ ಹಾಕಿ ಕಟ್ಟಿರೋ ಒಂದು ಗುಡಿಸಲಲ್ಲಿ ವಾಸ ಮಾಡ್ತಾ ಇದ್ದಾರೆ. ದಟ್ ಇಸ್ ನಾಟ್ ಎ ಬಿಗ್ ಹೌಸ್. ದಟ್ ಈಸ್ ನೆಕ್ಸ್ಟ್ ಸೆಂಟೆನ್ಸ್, that is in the size of an average city kitchen, not a big hut. That is average of city kitchen. ಒಂದು ನಗರದಲ್ಲಿರುವ ಒಂದು ಕಿಚನ್ ಅಂತಂದ್ರೆ ಅಡಿಗೆ ಮನೆಯಷ್ಟು ವಿಸ್ತೀರ್ಣವಾದ ಒಂದು ಗುಡಿಸಲಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸೊ ದ ಫ್ಯಾಮಿಲಿ ಇಸ್ ನಾಟ್ ದಟ್ ಮಚ್ ಆಫ್ ರಿಚ್. ದೇ ಆರ್ ಆಲ್ಸೋ ಸಫರಿಂಗ್ ಫ್ರಮ್ ದ ಪಾವರ್ಟಿ. ಇವರು ತಂದೆ ತಾಯಿ ಇವರು ಕೂಡ ಬಡತನದಲ್ಲಿ ನರಳುತ್ತಾ ಇದ್ದಾರೆ. ಬಾಬರ ಪೇರೆಂಟ್ಸ್ ಕೂಡ. ದ ಸಿಟಿ ಆಫ್ ಕಿಚನ್. ಯಟ್ ಐರಾನಿಕಲಿ, ದ ವರ್ಡ್ ಐರಾನಿಕಲಿ ಅಂದ್ರೆ ವ್ಯಂಗ್ಯವಾಗಿ ಹೇಳ್ತಾ ಇದೀವಿ ನಾವು. He is still among the privileged one in his village. He is still, because unlike most other children there, he went to school and got formal education. Still he is a privileged one. Privileged means he is a lucky one. He is the fortunate person, lucky fellow, because he got opportunity to go to the school. Unlike other children they go to the day labors, but he goes to the school. He gets education. The other children, they go to the day labors. They deprive the opportunity to get the education. ಅವರಿಗೆ ಬೇರೆ ಮಕ್ಕಳಿಗೆ ಒಂದು ವಂಚಿತರಾಗ್ತಾರೆ ಶಾಲೆಗೆ ಹೋಗೋದನ್ನ. ಇವನು ಒಬ್ಬನೇ ಆ ಊರಿನಲ್ಲಿ ಶಾಲೆಗೆ ಹೋಗೋ ಅವಕಾಶ ಹೋಗಿಲ್ಲ. ಆದಾಗ್ಯೂ ಕೂಡ ಐರಾನಿಕಲಿ ಅಂತ ಹೇಳ್ತಾ ಇದ್ದಾರೆ. ಐರಾನಿಕಲಿ ವ್ಯಂಗ್ಯವಾಗಿ ಹೇಳ್ತಾ ಇದ್ದಾರೆ. ಇಸ್ ಅ ಪ್ರಿವಿಲೇಜ್ ಒನ್ ಮೀನ್ಸ್ ದೇ ಆರ್ ನಾಟ್ ದಟ್ ಮಚ್ ಆಫ್ ರಿಚ್. even though there is a poverty, the parents they send their son to the school. ಕಷ್ಟ ಇದ್ರೂ ಕೂಡ ಅವ್ರ ತಂದೆ ತಾಯಿಗಳು ಬಾಬರ್ ಅಲಿನ ಶಾಲೆಗೆ ಕಳಿಸ್ತಾ ಇದ್ದಾರೆ. In his village, because unlike most children there, he went to the school and got formal education. He is a better off also in being the son of Naziruddin Sheikh. He is a better off means he is in a better condition than others. As being the son of Naziruddin Sheikh. His father's name is Naziruddin Sheikh, as the son of Naziruddin Sheikh. So Naziruddin is a jute seller. Jute seller ಅಂತಂದ್ರೆ jute means fiber plant. ಕನ್ನಡದಲ್ಲಿ ಸೆಣಬಿನ ವ್ಯಾಪಾರಿ. ಕನ್ನಡದ ಜೂಟ್ ಸೆಲ್ಲರ್ ಅಂದ್ರೆ ಸೆಣಬಿನ ವ್ಯಾಪಾರ ಮಾಡ್ತಾ ಇದ್ದಾರೆ. ನಜೀರುದ್ದೀನ್ ಶೇಖ್ ಅನ್ನೋರು ಬಾಬರ್ ಅಲಿ ಅಂತಂದ್ರೆ ಇವರು ಸೆಣಬಿನ ವ್ಯಾಪಾರ ಮಾಡ್ತಾ ಇದ್ರು. ಅಂತ ಶ್ರೀಮಂತರ ಅಲ್ಲ ಇವರು. Jute seller and a drop out means he left the school. He couldn't continue. His father he also wished to get education, but he because of poverty he left the school. ಅವರ ಅಪ್ಪನು ಶಾಲೆಗೆ ಸೇರಿದ್ರು, ಆದರೆ ಬಡತನದಿಂದ ಶಾಲೆಯನ್ನು ಬಿಟ್ಟಿದ್ರು ಇವರು ಕೂಡ. ಡ್ರಾಪ್ ಔಟ್. Who believes that education is man's true religion? Very important sentence in this chapter I have written here. Naziruddin Sheikh believed that education is man's true religion. This is very important sentence in this chapter. You, my dear student, you want to realize the value of the education. ಈ ಪಾಠದಲ್ಲಿ ಬರುವಂತ ಬಹಳ ಮುಖ್ಯವಾದ ವಾಕ್ಯ ಇದು. ಎಜುಕೇಶನ್ ಈಸ್ ಮ್ಯಾನ್ಸ್ ಟ್ರೂ ರಿಲಿಜನ್. ನಜೀರುದ್ದೀನ್ ಶೇಖ್ ಬಾಬರ್ ಅಲಿ ತಂದೆ, ಬಾಬರ್ ಅಲಿ ಅವರ ತಂದೆ ನಂಬಿದ್ರು ಏನಂತಂದ್ರೆ ಮನುಷ್ಯನ ನಿಜವಾದ ಧರ್ಮ ಯಾವುದು ಅಂದ್ರೆ ಶಿಕ್ಷಣವನ್ನು ಪಡೆಯುವುದು. ಸೊ ಇನ್ ದ ಮ್ಯಾಟರ್ ಆಫ್ ರಿಲಿಜನ್, so there is Hindu religion, Muslim and Christian religions. So we become more emotional and we become more emotional and sentiment, and we wanted to see the people, how much they are emotional in the matter of religion. I don't say it's a wrong, ತಪ್ಪು ಅಂತ ಹೇಳೋದಿಲ್ಲ. So we want to give equal importance to education as well as religion.
ನಾನು ಧರ್ಮವನ್ನು ಆಚರಣೆ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಧರ್ಮಕ್ಕೆ ಎಷ್ಟು ಮಹತ್ವ ಕೊಡ್ತೀವೋ ಅಷ್ಟೇ ಮಹತ್ವವನ್ನು ಪ್ರತಿ ಮನೆಯಲ್ಲೂ ಕೂಡ ಶಿಕ್ಷಣಕ್ಕೆ ಮಹತ್ವ ಕೊಡಬೇಕು. ಯಾಕಂದ್ರೆ ರಿಲಿಜನ್ ಆ್ಯಂಡ್ ಎಜುಕೇಷನ್ ದೇ ಆರ್ ದ ಮೇನ್ ಪರ್ಪಸ್ ಟು welfare of the human being, welfare of and the progress of the child, the progress of the society, the progress of the human community. ಯಾಕಂದ್ರೆ ಈ ಎರಡು ಶಿಕ್ಷಣ ಮತ್ತು ಧರ್ಮದ ಮುಖ್ಯ ಉದ್ದೇಶ ಅಂದರೆ ಮಾನವನ ಅಭಿವೃದ್ಧಿನೇ ಆಗಿದೆ, ಮಾನವನ ಅಭಿವೃದ್ಧಿ ಆಗಿದೆ, ಮಾನವನ ಒಂದು ಕಲ್ಯಾಣವಾಗಿದೆ. ಆದರೆ ಧರ್ಮಕ್ಕೆ ಎಷ್ಟು ಮಹತ್ವ ಕೊಡ್ತೀವಲ್ಲ ಅಷ್ಟು ಮಹತ್ವವನ್ನು ಶಿಕ್ಷಣ ಕೊಡೋದಿಲ್ಲ. ಸೊ ಇನ್ ದ ಮ್ಯಾಟರ್ ಆಫ್ ರಿಲಿಜನ್ ವಿ ವಾಂಟೆಡ್ ಟು ಸಿ ಹೌ ಮಚ್ ವಿ ಸ್ಪೆಂಡ್ ಲಾಟ್ ಆಫ್ ಮನಿ ಆ್ಯಂಡ್ ವಿ ಬಿಕಮ್ ಮೋರ್ ಎಮೋಷನಲ್. ಎಷ್ಟು ಬೇಕೋ ಅಷ್ಟು ಹಣವನ್ನು ಖರ್ಚು ಮಾಡ್ತೀವಿ, ದೇವಸ್ಥಾನಕ್ಕೆ ಹಣವನ್ನು ಕೊಡ್ತೀವಿ, ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡಿ ದೇವಸ್ಥಾನವನ್ನು ಕಟ್ತೀವಿ, ಆದರೆ ಶಾಲೆಗಳನ್ನ ಕಟ್ಟೋದಿಲ್ಲ. ಒಂದೊಂದು ಊರಿನಲ್ಲಿ 5-6 ದೇವಸ್ಥಾನ ಇರುತ್ತೆ, ಮಸೀದಿಗಳು ಇರುತ್ತೆ, ಚರ್ಚ್ಗಳು ಇರುತ್ತೆ, ಆದರೆ ಶಾಲೆಗಳಿಗೆ ಅಷ್ಟು ಮಹತ್ವ ಇಲ್ಲ. ಯಾಕಂದ್ರೆ ಬೋತ್ ಆರ್ ಈಕ್ವಲ್ ಇಂಪಾರ್ಟೆನ್ಸ್. ಸೊ ಧರ್ಮದ ವಿಚಾರ ಬಂದಾಗ ವಿ ಡೂ ದ ಫಾಸ್ಟಿಂಗ್, ಉಪವಾಸ ಮಾಡ್ತೀವಿ, ಆ್ಯಂಡ್ ದೆನ್ ವಿ ಯೂಸ್ ಟು ಗೆಟ್ ಅಪ್ ಅಟ್ 4:30. And in the time of, especially in the time of Swami Sharanam Ayyappa, the devotees during the time of winter they take cold bath in early morning. ಸೊ ಸ್ವಾಮಿ ಶರಣಪ್ಪ ಅಯ್ಯಪ್ಪಗೆ ಹೋಗ್ತಾ ಇರೋ ಭಕ್ತರುಗಳು ಬೆಳಿಗ್ಗೆ ಈ ಚಳಿಗಾಲದಲ್ಲಿ ಬೆಳಿಗ್ಗೆ 4 ಗಂಟೆಗೆ ತಣ್ಣೀರು ಸ್ನಾನ ಮಾಡ್ತಾರೆ. ದಟ್ ಮಚ್ ಆಫ್ ಡೆಡಿಕೇಶನ್, ದಟ್ ಮಚ್ ಆಫ್ ಎಮೋಷನಲ್ ಮ್ಯಾಟರ್ ಆ್ಯಂಡ್ ಫಾಸ್ಟಿಂಗ್, ಉಪವಾಸ ಮಾಡ್ತಾರೆ. ಆ್ಯಂಡ್ ವಿ ಡೂ ಸೋ ಮೆನಿ ವ್ರತಾಸ್. ಡೆಫಿನೆಟ್ಲಿ ಗಾಡ್ ವುಡ್ ಅಪಿಯರ್ ಬಿಫೋರ್ ದೆಮ್. ದೇವ್ರು ನಿಜವಾಗ್ಲೂ ಪ್ರತ್ಯಕ್ಷ ಆಗ್ಬಿಡ್ತಾನೆ ಅನ್ನೋ ರೀತಿಯಲ್ಲಿ ಎಮೋಷನಲ್ ಆಗ್ತೀವಿ, ಆ ಒಂದು ಸಮರ್ಪಣೆ ಮಾಡ್ತೀವಿ. ಸೊ ಐ ಡೋಂಟ್ ಸೇ ಇಟ್ಸ್ ಎ ರಾಂಗ್, but we give equal the same kind of feelings towards the education. ಅದೇ ಅಂತಲೇ ಭಾವನೆಯನ್ನು ಶಿಕ್ಷಣ ಕೊಡಬೇಕು. If the student once he would become more emotional with education, definitely would achieve something great in his life. ಯಾವ ವಿದ್ಯಾರ್ಥಿ ಶಿಕ್ಷಣಕ್ಕೆ ಭಾವನಾತ್ಮಕವಾಗಿ ಸ್ಪಂದಿಸ್ತಾನೋ ಅವನ ಜೀವನದ ದೊಡ್ಡ ಸಾಧನೆಯನ್ನು ಮಾಡ್ತಾನೆ. Once if you realize the responsibilities that he has the responsibility to study, ಒಂದು ಸರಿ ಅವನು ಶಿಕ್ಷಣದ ಬಗ್ಗೆ ಜವಾಬ್ದಾರಿನ ಅರ್ಥಕೊಂಡ್ರೆ ಡೆಫಿನೆಟ್ಲಿ ವುಡ್ ಬಿಕಮ್ IAS ಆಫೀಸರ್ ಆಗ್ತಾರೆ. ಆದರೆ ಈ ಒಂದು ರೆಸ್ಪಾನ್ಸಿಬಿಲಿಟೀಸ್, ಈ ಒಂದು ಎಮೋಷನಲ್ ಭಾವನೆಯನ್ನು ಮೂಡಿಸುವಂಥದ್ದು, ಭಾವನಾತ್ಮಕವಾಗಿ ಭಾವನೆಯನ್ನು ಮೂಡಿಸುವಂಥ ಜವಾಬ್ದಾರಿ ಯಾರ್ದಿರುತ್ತೆ ಅಂದರೆ ಮನೇಲಿರೋ ತಂದೆ ತಾಯಿಗಳದಿರುತ್ತೆ, ಫ್ಯಾಮಿಲಿ ಮೆಂಬರ್ಸ್ ಇರುತ್ತೆ. ಗಿವ್ ಈಕ್ವಲ್ ಇಂಪಾರ್ಟೆನ್ಸ್. ಅದು ಬೆಳಿಗ್ಗೆ ಎದ್ದು ಜಳಕ ಮಾಡಿ ಹೆಂಗೆ ದೇವ್ರ ಮುಂದೆ ಕೂತ್ಕೊಳ್ತಿರೋ ನನಗೆ, ಸೊ ಸಿಟ್ ಬಿಫೋರ್ ದಟ್ ಬುಕ್ ಮುಂದೆ ಕೂತ್ಕೋಬೇಕು, ಓದಬೇಕು, ಮಂತ್ರ ಓದೋ ಥರ ಬುಕ್ನ ಓದಬೇಕು. ಆ್ಯಂಡ್ ಸೊ ವೆನ್ ಎವರ್ ವಿ ಸ್ಟ್ಯಾಂಡ್ ಬಿಫೋರ್ ಎ ಗಾಡ್, ಯು ಡೋಂಟ್ ಗೆಟ್ ಎ ಬ್ಯಾಡ್ ಐಡಿಯಾಸ್. ದೇವ್ರ ಮುಂದೆ ಪ್ರಾರ್ಥನೆ ಮಾಡ್ತಾ ಇರುವಾಗ ಕೆಟ್ಟ ವಿಚಾರಗಳು ಬರೋದಿಲ್ಲ. ಅದೇ ರೀತಿ ಬುಕ್ಕನ್ನು ಇಟ್ಕೊಂಡ್ರು ಕೂಡ ಕೆಟ್ಟ ವಿಚಾರ ಬರ್ಕೊಡ್ದು, ಮಕ್ಕಳಿಗೂ ನಾನು ಹೇಳ್ಕೊಡ್ಬೇಕಾಗುತ್ತೆ. So education is man's true religion. So the student who consider education as his religion definitely would achieve. ಯಾವ ವಿದ್ಯಾರ್ಥಿ ಶಿಕ್ಷಣವನ್ನು ತನ್ನ ಧರ್ಮ ಅಂತ ತಿಳ್ಕೊಳ್ತಾನಲ್ಲ ಅವನ ಜೀವನದ ದೊಡ್ಡ ಸಾಧನೆಯನ್ನು ಮಾಡ್ತಾನೆ. ಬೆಳಿಗ್ಗೆ ಬೇಗ ಎದ್ದೇಳೋದು. ಸೊ ರಿಯಲೈಸ್ ದ ರೆಸ್ಪಾನ್ಸಿಬಿಲಿಟೀಸ್, ಜವಾಬ್ದಾರಿ ಅರ್ಥಕೋಬೇಕು. ನಾನು ಇದನ್ನು ಮುಗಿಸ್ಬೇಕು, ನಾನು ಇದನ್ನು ಕಲಿಬೇಕು, ನಾನು ವಿದ್ಯಾರ್ಥಿಯ ಮುಖ್ಯ ಜವಾಬ್ದಾರಿ ನನ್ನ ಪ್ರತಿನಿತ್ಯದ ಎಲ್ಲ ಸಬ್ಜೆಕ್ಟ್ಗಳನ್ನ ಓದೋದು. So very important sentence. So if you read many times you can understand the meaning of this sentence. ಈ ವಾಕ್ಯನ ಒಂದು 10 ಸರಿ ಹೇಳಿದ್ರೆ ಅರ್ಥ ಆಗುತ್ತೆ ನಿಮಗೆ, ಇನ್ನು ಒಳಗಡೆ ಹೋಗ್ತದೆ. ಎಜುಕೇಶನ್ ಇಸ್ ಮ್ಯಾನ್ಸ್ ಟ್ರೂ ರಿಲಿಜನ್ ಅನ್ನೋಕ್ಕೆ ಎಷ್ಟು ಎಮೋಷನಲ್ ಆಗ್ತಾರೆ. ನಿಮ್ಮ ಮನೆಯಲ್ಲೂ ಅಷ್ಟೇ, ಎಲ್ಲರ ಮನೆಯಲ್ಲೂ ಅಷ್ಟೇ. ಧರ್ಮ ದೇವರ ವಿಚಾರದಲ್ಲಿ ಎಷ್ಟು ನಾವು ಭಾವನಾತ್ಮಕವಾಗಿದ್ದೀವಿ ಅಷ್ಟೇ ಭಾವನಾತ್ಮಕವಾಗಿ ನಮ್ಮ ಶಿಕ್ಷಣದಲ್ಲೂ ಇರಬೇಕು, ನಿಮ್ಮ ಮಕ್ಕಳ ಶಿಕ್ಷಣದಲ್ಲೂ ಕೂಡ ಇರಬೇಕು, ಕಲಿತರ ವಿದ್ಯಾರ್ಥಿಗಳು ಕೂಡ ಅಷ್ಟೇ ಶಿಕ್ಷಣದ ವಿಚಾರದಲ್ಲಿ ಇರಬೇಕು. ಸೊ ವಿ ಸ್ಪೆಂಡ್ ಲಾಟ್ ಆಫ್ ಮನಿ ಇನ್ ದ ಮ್ಯಾಟರ್ ಆಫ್ ರಿಲಿಜನ್. ಧರ್ಮದ ಹೆಸರಿಗೆ ಬಂದರೆ ಎಷ್ಟೋ ದುಡ್ಡನ್ನು ವಿಚಾರ ಮಾಡ್ತೀವಿ, ಆದರೆ ಶಿಕ್ಷಣದ ವಿಚಾರಕ್ಕೆ ಬಂದರೆ ವಿಚಾರ ಮಾಡ್ತೀವಿ ನಾವು ದುಡ್ಡನ್ನು ಖರ್ಚು ಮಾಡೋದಕ್ಕೋಸ್ಕರ. ಸೊ ದಿಸ್ ಎಜುಕೇಶನ್ ಈಸ್ ದ ಪ್ರೋಗ್ರೆಸ್ ಆಫ್ ಯುವರ್ ಚೈಲ್ಡ್. ನಿಮ್ಮ ಮಕ್ಕಳ ಅಭಿವೃದ್ಧಿಗೋಸ್ಕರ ಈ ಶಿಕ್ಷಣ ಇದೆ. Next one, education is man's true religion. He believes that education is man's true religion, who initially supported his son's venture with his own income. So he considered education is man's true religion. That's why he supported his son in initial stage, in the very beginning.
ಅವನು ಈ ರೀತಿ ನಂಬಿರೋದಕ್ಕೋಸ್ಕರ ನನ್ನ ಮಗ ಅಷ್ಟೇ ಆದಮೇಲೆ ಊರಲ್ಲಿರೋ ಎಲ್ಲ ಮಕ್ಕಳು ಕೂಡ ಶಿಕ್ಷಣವನ್ನು ಪಡಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಸೀರುದ್ದೀನ್ ಶೇಖ್ ಪ್ರಾರಂಭದಲ್ಲಿ ತನ್ನ ಮಗನಿಗೆ ಸಹಾಯಕನಾಗಿ ನಿಂತ್ಕೊಳ್ತಾನೆ, ಸಪೋರ್ಟ್ ಮಾಡ್ತಾನೆ. ಅವನು own income coming from the privileged family, Babur realized he must do something for the other children in his village. So Babur realized, he understood, he decided he must do something other children of his village, because he only gets opportunity. If the other children, they don't have the opportunity to get education. ಇವನಿಗೆ ಒಬ್ಬನಿಗೆ ಅವಕಾಶ ಇದ್ದಿದ್ದು ಶಾಲೆಗೆ ಹೋಗೋದು. ಇನ್ಯಾವ ಹುಡುಗರು ಕೂಡ ಅರ್ಧಿರ ಬಟ್ಟೆ ಹಾಕೊಂಡು ಕೂಲಿ ಕೆಲಸ ಮಾಡ್ತಾರೆ. ಅವರಿಗೋಸ್ಕರ ನಾನು ಏನಾರ ಮಾಡಬೇಕು, ಅವ್ರ ಜೀವನ ಬದಲಾಯಿಸಬೇಕು ಅಂತ ಬಾಬರ್ಗೆ ನಿರ್ಧಾರ ಮಾಡ್ತಾನೆ. ಚಿಕ್ಕ ವಯಸ್ಸಿನಲ್ಲಿ ಬಾಬರ್ ನಿರ್ಧಾರ ಮಾಡ್ತಾನೆ. ಸೊ ದಿಸ್ ಇಸ್ ದ ರಿಯಲ್ ಸ್ಟೋರಿ. Even though children are provided free education, sending children to school is not entirely free of cost. Even though the government has announced free education from first standard to 12th standard, but it is not entirely free. ಸರ್ಕಾರ ಮಕ್ಕಳಿಗೆ ಶಿಕ್ಷಣವನ್ನು 1ನೇ ಇತ್ತೆಯಿಂದ 12ನೇ ಇತ್ತೆ ತನಕ ಫ್ರೀಯಾಗಿ ಕೊಡ್ತೀವಿ ಅಂತ ಸರ್ಕಾರ ಘೋಷಣೆ ಮಾಡಿದೆ. ಹಂಗಂತ ಪೂರ್ತಿ ಫ್ರೀ ಇಲ್ಲ. ಯಾಕೆ ಫ್ರೀ ಇಲ್ಲ ಅಂತ ಹೇಳ್ತಾ ಇದ್ದೀನಿ. Although the children are taught for free, they still have to pay for uniform. Even though the free education, the children, they wanted to pay for uniform. They wanted to pay money for uniform and books and pencil and pen. They wanted to pay. That's why a lot of family cannot afford to send their children to school. That's why the bitter poverty, the family who are suffering from bitter family, they cannot afford to send their children by paying by providing a uniform or providing a books and textbook, pencil and pen and something else. ಆ ಕಡು ಬಡತನದಲ್ಲಿರುವ ತಂದೆ ತಾಯಿಗಳಿಗೆ ಅದು ಕೂಡ ಮಕ್ಕಳಿಗೆ ಕೊಡೋದು ಕಷ್ಟ ಆಗಿದೆ. ಯೂನಿಫಾರ್ಮ್ ಕೊಡಿಸೋದು, ಬುಕ್ಸ್ಗಳನ್ನ ಕೊಡಿಸೋದು, ಟೆಕ್ಸ್ಟ್ ಬುಕ್ಸ್ ಕೊಡಿಸ್ಬೇಕು, ನೋಟ್ಬುಕ್ ಕೊಡಿಸ್ಬೇಕು, ಹೋಮ್ವರ್ಕ್ ಬುಕ್ಕು, ಕ್ಲಾಸ್ ವರ್ಕ್ಗಳನ್ನ ಕೊಡಿಸೋದಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅವ್ರ ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇಲ್ಲ ಬಡತನದಲ್ಲಿರೋರು. Books. That's why a lot of family cannot afford to send their children to school. Thus, instead of going to school, most of the boys help out their family by working as mechanics and day laborers and grass cutter and livestock herders. That's why those children, the children, they don't go to the school, they start to help their family, they support their family. ಯಾವ ಮಕ್ಕಳು ಶಾಲೆಗೆ ಹೋಗೋದಿಲ್ಲಲ್ಲ ಅವರು ತಮ್ಮ ಅಪ್ಪ ಅಮ್ಮಗೆ ಸಹಾಯ ಮಾಡಕ್ಕೆ ನಿಲ್ತಾರೆ. They help out their family by working as mechanic in a garage. Some children, they are working as a mechanic in a garage and day laborers. ಬೆಳಗ್ಗೆ ಹೊತ್ತಾಗಿ ಕಾರ್ಮಿಕರಾಗಿ ಕೆಲಸ ಮಾಡೋದು, ಗ್ರಾಸ್ ಕಟ್ಟರ್, ಹುಲ್ಲನ್ನು ಕಟ್ ಮಾಡೋದು, ಕಳೆ ತೆಗೆಯಕ್ಕೆ ಹೋಗೋದು, ಲೈವ್ ಸ್ಟಾಕ್ ಹರ್ಡರ್ಸ್ ಅಂತಂದ್ರೆ ಲೈವ್ ಸ್ಟಾಕ್ ಹರ್ಡರ್ಸ್ ಮೀನ್ಸ್ ಲುಕ್ ಆಫ್ಟರ್ ದ ಕ್ಯಾಟಲ್ಸ್ ಅಂಡ್ ಗೋಟ್, ದನಗಳನ್ನ ಕುರಿಗಳನ್ನ ನೋಡ್ಕೊಡೋದು. Whereas girls work as a maid servant in the village where they cook and clean, wash clothes, dishes of their employees. The girls, they work as a maid servant. They are working as a maid servant in the village where they cook, clean and wash clothes and washes dishes and dishes of their employees. ಹುಡುಗರು ಇವೆಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಹುಡುಗಿಯರು ಯಾವ್ದಾರ ಮನೆಗೆ ಹೋಗಿ ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋ ಕೆಲಸವನ್ನ ಮಾಡ್ತಾ ಇದ್ದಾರೆ. Babur Ali wanted to change this. Babur decided he wanted to change the life of the child laborers. ಈ ಬಾಲ ಕಾರ್ಮಿಕರ ಜೀವನವನ್ನು ಬದಲಾಯಿಸಬೇಕು ಅಂತ ವಿಚಾರ ಮಾಡ್ತಾನೆ. That's why he took the initiative of opening his very own school. That's why he decided strongly he wanted to open his own school, Anand Shiksha Niketan. Anand Shiksha Niketan. ಇವರೆಲ್ಲರ ಜೀವನವನ್ನು ನಾನು ಬದಲಾಯಿಸಲೇಬೇಕು ಅಂತ ಅಂದ್ಬಿಟ್ಟು ತನ್ನದೇ ಆದ ಒಂದು ಶಾಲೆಯನ್ನು ತೆಗಿತಾ ಇದ್ದಾನೆ. ಆ ಶಾಲೆಯ ಹೆಸರು ಆನಂದ್ ಶಿಕ್ಷಾ ನಿಕೇತನ. ಶಾಲೆಯನ್ನು ತೆರೀತಾ ಇದ್ದಾನೆ. Babur Ali actually started his school at merely age of 9. When he started his school, at that time he was just 9 years old. ಇವನು ಶಾಲೆಯನ್ನು ಪ್ರಾರಂಭಿಸಿದಾಗ ಇವನ ವಯಸ್ಸು ಎಷ್ಟು ಅಂದರೆ ಕೇವಲ 9 ವರ್ಷದ ಹುಡುಗ ಆಗಿದ್ದ. 9 ವರ್ಷದ ಹುಡುಗ. In fact, his school, Anand Shiksha Niketan, grew out of a game. So this concept came out of a game. First, when he was 9 years old, he started to play the game, school game.
9 ವರ್ಷದ ಹುಡುಗಾಗಿದ್ದಾಗ ಶಾಲೆಯ ಆಟವನ್ನು ಪ್ರಾರಂಭಿಸ್ತಾನೆ. ಯಾಕಂದ್ರೆ ಇವನು ಒಬ್ಬನೇ ಶಾಲೆಗೆ ಹೋಗ್ತಿದ್ದ ಊರಲ್ಲಿ, ಯೂನಿಫಾರ್ಮ್ ಹಾಕೊಂಡು ಟೈ ಹಾಕೊಂಡು ಶೂ ಹಾಕೊಂಡು ಹೋಗ್ತಾ ಇದ್ದ. ಸೊ ಬಂದ ತಕ್ಷಣ ಅಲ್ಲಿನ ಹುಡುಗರನ್ನೆಲ್ಲ ಕರೆದ್ಬಿಟ್ಟು ಶಾಲೆಯ ಆಟವನ್ನು ಆಡ್ತಾ ಇದ್ದ. So we used to play school with me as a teacher. Then they started to play the school. The game is school. He became a teacher. He is the only boy. He knew the atmosphere of the school. ಶಾಲೆಯ ವಾತಾವರಣ ಗೊತ್ತಿರೋದು ಬಾಬರ್ ಅಲಿಗೆ ಅಷ್ಟೇ. ಅದಕ್ಕೋಸ್ಕರ ಇವನು ಟೀಚರ್ ಆಗ್ತಾನೆ. My friends had never seen inside of the school as they enjoyed playing student. The other children, they don't know what is school. When he became a teacher, they started to enjoy it. They started to shout, learning the alphabets, A, B, C, D. ಅವನ್ನ ಜೋರಾಗಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಖುಷಿಯಿಂದ ಕಲಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. Enjoyed playing student. They ended up learning arithmetic and enjoyed it, said Babar Ali, while trying to explain how he initially started teaching. In 2002, the game got institutionalized with the strength of 8. So the school started with the concept of game Anand Shiksha Niketan. In 2002, the game that got institutionalized, that became an institution with the strength of 8 students. 2002ರಲ್ಲಿ ಈ ಒಂದು ಆಟಕ್ಕಂತ ಸ್ಟಾರ್ಟ್ ಮಾಡಿದ ಈ ಶಾಲೆ 2002ರಲ್ಲಿ ಒಂದು ಸಂಸ್ಥೆಯಾಗಿ ಬದಲಾಗುತ್ತೆ. ಇನ್ಸ್ಟಿಟ್ಯೂಷನಲೈಸ್ಡ್ ಅಂದ್ರೆ ಒಂದು ಸಂಸ್ಥೆಯಾಗಿ ಬದಲಾಗುತ್ತೆ. ಆವಾಗ 8 ಜನ ವಿದ್ಯಾರ್ಥಿಗಳಿರ್ತಾರೆ. At the very beginning just 8 students. Now 800 students. See the achievement. So gradually word spread and numbers grew. Help began to come from other quarters. Baba's own teachers, monk at the local Ramakrishna mission, sympathetic IS officer. So gradually the word spread. All over the village, the word spread. The word means Anand Shiksha Niketan, the name of the school, that spread and numbers grew. ಇಡೀ ಹಳ್ಳಿ ತುಂಬ ಈ ಒಂದು ವಿಚಾರ ಹರಡುತ್ತೆ. ಆನಂದ ಶಿಕ್ಷಣ ನಿಕೇತನ್ ಬಾಬಾರಲ್ಲಿ ಶಾಲೆ ಪ್ರಾರಂಭಿಸಿದ ಅನ್ನೋದು. ಅದರಿಂದ ದ ಪುವರ್ ಪೇರೆಂಟ್ ದೇ ಸೆಂಡ್ ದೇರ್ ಚಿಲ್ಡ್ರನ್ ಟು ದ ಸ್ಕೂಲ್. ಕಡು ಬಡತನದಲ್ಲಿರುವವರೆಲ್ಲ ತಮ್ಮ ಮಕ್ಕಳನ್ನ ಈ ಶಾಲೆಗೆ ಕಳಿಸ್ತಾ ಇದ್ದಾರೆ. ನೆಕ್ಸ್ಟ್ ಸಮ್ ಪೀಪಲ್ ದೇ ಹೆಲ್ಪ್ಡ್ ಹಿಮ್. ಯಾರು ಹೆಲ್ಪ್ ಮಾಡ್ತಾರೆ ಅಂದ್ರೆ ಬಾಬರ್ಸ್ ಓನ್ ಟೀಚರ್. ಫಸ್ಟ್ ಇನ್ ದ ವೆರಿ ಬಿಗಿನಿಂಗ್ ಬಾಬರ್ಸ್ ಓನ್ ಟೀಚರ್, ಅವನ ಸ್ವಂತ ಟೀಚರ್ಗಳು ಸಹಾಯ ಮಾಡ್ತಾರೆ. ದ ಮಂಕ್ ಅಟ್ ದ ಲೋಕಲ್ ರಾಮಕೃಷ್ಣ ಮಿಷನ್, ಮಂಕ್ ಅಂದ್ರೆ ಸನ್ಯಾಸಿಗಳು, ರಾಮಕೃಷ್ಣ ಮಠದ ಸನ್ಯಾಸಿಗಳು ಸಹಾಯ ಮಾಡ್ತಾರೆ. IS ಆಫೀಸರ್ಗಳು ಸಹಾಯ ಮಾಡ್ತಾರೆ. ಅಂಡ್ ಲೋಕಲ್ ಕಾಪ್ಸ್, ಅಲ್ಲಿನ ಸ್ಥಳೀಯ ಒಂದು ಪೊಲೀಸ್ ಅಧಿಕಾರಿಗಳು ಸಹಾಯ ಮಾಡ್ತಾರೆ. ಸೊ ನಾವು ಐ ಹ್ಯಾವ್ ದ ಸಪೋರ್ಟರ್ಸ್ ಆಫ್ ಹಿಸ್ ಮಿಷನ್. ಅವನ ಒಂದು ಯೋಜನೆಗೆ ಸಹಾಯ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. When Babar first thought of midday meal scheme, when he started the school, then he suddenly thought about the midday meal scheme. ನಿಮ್ಗೆಲ್ಲರಿಗೂ ಚಿರಪರಿಚಿತ midday meal scheme, ಮಧ್ಯಾಹ್ನದ ಬಿಸಿ ಊಟ. ಪ್ರೈಮರಿ ಸ್ಕೂಲ್ ಮತ್ತು ಹೈಸ್ಕೂಲ್ಗೆ ಬಡ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿ ಊಟದ ಬಗ್ಗೆ ವಿಚಾರ ಮಾಡ್ತಾನೆ. The rice came from his father's plate. In the very beginning his father provided the rice. ಪ್ರಾರಂಭದಲ್ಲಿ ತಂದೆನೇ ತನ್ನ ಜಮೀನಲ್ಲಿ ಬೆಳೆದ ಭತ್ತವನ್ನ ಬಾಬರ್ಗೆ ಕೊಡ್ತಾ ಇದ್ದ ಬಿಸಿ ಊಟಕ್ಕೋಸ್ಕರ. ವಿತ್ ದ ಏಡ್ ಆಫ್ ಫ್ರೆಂಡ್ಸ್ ಇನ್ ಹಿಸ್ ಅಡ್ಮಿನಿಸ್ಟ್ರೇಷನ್ ಇಟ್ ಕಮ್ಸ್ ಫ್ರಮ್ ದ ಗೌರ್ಮೆಂಟ್ ಸ್ಟಾಕ್. ನೌ ದೇ ಆರ್ ಗೆಟಿಂಗ್ ಫ್ರಮ್ ದ ಗೌರ್ಮೆಂಟ್ ಸ್ಟಾಕ್. ಈಗ ಸರ್ಕಾರದಿಂದ ಬರ್ತಾ ಇದೆ ಮಧ್ಯಾಹ್ನದ ಬಿಸಿ ಊಟ. Today 9 years down the line, 9 years has been passed after he started the school. ಶಾಲೆನ ಪ್ರಾರಂಭಿಸಿ 9 ವರ್ಷ ಆಗಿದ್ದಾನೆ. The school has 60 regular attendees. Every day the 60 students, they attend the school. 60 students. ಪ್ರತಿನಿತ್ಯ 60 ಜನ ವಿದ್ಯಾರ್ಥಿಗಳು ತಪ್ಪದೆ ಕ್ಲಾಸಿಗೆ ಬರ್ತಾ ಇದ್ದಾರೆ. And over 220 students on roll call. Actually attendance ಅಲ್ಲಿ there are already 220 students. 220 ಜನ ವಿದ್ಯಾರ್ಥಿಗಳು ಹೆಸರಿದೆ ಅಟೆಂಡೆನ್ಸ್ ಅಲ್ಲಿ, ಆದರೆ ಬರ್ತಾ ಇರೋದು 60 ಜನ. And 8 students in totally from in the campus 800 students, 800 ಜನ ವಿದ್ಯಾರ್ಥಿಗಳು ಇದ್ದಾರೆ. With the 10 volunteers teacher teaching grade 1 through to 8. So there are 8 volunteer teacher. Volunteer ಅಂದ್ರೆ ಸ್ವಯಂ ಸಹಾಯಕರಾಗಿ 10 ಜನ ಶಿಕ್ಷಕಿಯರಿದ್ದಾರೆ ಪಾಠ ಕಲಿಸೋದಕ್ಕೋಸ್ಕರ. ದೇ ಆರ್ ಟೀಚಿಂಗ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 8th ಸ್ಟ್ಯಾಂಡರ್ಡ್. 1ನೇ ಇತಿಯಿಂದ 8ನೇ ಇತಿ ತನಕ, 8ನೇ ಕ್ಲಾಸ್ ತನಕ ಅವರು ಕಲಿಸ್ತಾ ಇದ್ದಾರೆ. ಅಲ್ಲಿ 10 ಜನ ಶಿಕ್ಷಕರೆಲ್ಲ ಸೇರಿ. His little afternoon venture is now registered and recognized by the West Bengal state government. Is now to see the achievement of Babar Ali School, Anand Shiksha Niketan was registered and recognized by the West Bengal state government.
ಟು ಸಿ ದ ಅಚೀವ್ಮೆಂಟ್ ಆಫ್ ಬಾಬರ್ ಅಲಿ. ಇವನು ಸಾಧನೆಯನ್ನು ನೋಡಿ ಈ ಸರ್ಕಾರ ಈ ಶಾಲೆಗೆ ಅನುಮತಿಯನ್ನು ಕೊಡುತ್ತೆ, ರೆಕಗ್ನೈಸ್ ಮಾಡಿದೆ, ಅನುಮತಿಯನ್ನು ಕೊಡುತ್ತೆ. Which means students graduating from Babar school are eligible to be transferred to other local high school. Those who studied in Babar Ali school, they can get transferred to other school. ಈ ಶಾಲೆಗೆ ಯಾರು ಕರೀತಾರಲ್ಲ ಬೇರೆ ಶಾಲೆಗೆ ಅವರು ವರ್ಗಾವಣೆ ಆಗಬಹುದು, ಟ್ರಾನ್ಸ್ಫರ್ ತಗೋಬಹುದು ಅವರು. When the children of the village and the localities nearby are done with their chorus jobs at daytime, they run to attend Babar's afternoon school. So the children, actually that is very poor village. Most of the children, they do work, day labors during the daytime. Belige morning, in the morning they do the work in the daytime. Locality near are done with their chorus and job at daytime. They do their work in the daytime, morning time, and run to the attend Babar's afternoon school. They only attend afternoon school. ಬೆಳಿಗ್ಗೆ ಹೊತ್ತಿನಲ್ಲಿ ಬಹಳ ಬಡತನ ಇರೋದ್ರಿಂದ ಆ ಮಕ್ಕಳುಗಳು ಬೆಳಿಗ್ಗೆ ಹೊತ್ತಿನಲ್ಲಿ ತಮ್ಮ ತಂದೆ ತಾಯಿಗಳಿಗೆ ಸಹಾಯ ಮಾಡಿ ಗ್ಯಾರೇಜು ಅಥವಾ ಕಾರ್ಖಾನೆಯಲ್ಲಿ ಅಥವಾ ಬಟ್ಟೆ ಒಗೆಯಕ್ಕೆ ಹೋದವರು ಎಲ್ಲರೂ ಸಹಾಯ ಮಾಡಿ ದೇ ಅಟೆಂಡೆಡ್ ಆಫ್ಟರ್ನೂನ್ ಬಾಬರ್ ಅಲಿ ಸ್ಕೂಲ್. ಮಧ್ಯಾಹ್ನ ಓಡ್ ಬರ್ತಾರೆ ಬಾಬರ್ ಅಲಿ ಶಾಲೆಯನ್ನ ಅಟೆಂಡ್ ಮಾಡೋಕ್ಕೋಸ್ಕರ. ದೇ ಅರೈವ್ಡ್ ಇನ್ ಟೈಮ್ ಫಾರ್ ತುಳು ಮಾಸಿ's ಓಪನಿಂಗ್ ಬೆಲ್. ದೇ ಅಟೆಂಡೆಡ್ ಆನ್ ದ ರೈಟ್ ಟೈಮ್ ವೆನ್ ತುಳು ಮಾಸಿ ರಿಂಗ್ ದ ಬೆಲ್. ತುಳು ಮಾಸಿ ಅಲ್ಲಿನ ಆಯಾ ಬೆಲ್ಲನ್ನು ಹೊಡೆದ ತಕ್ಷಣನೇ ಆ ಗ್ರೌಂಡ್ ಒಳಗೆ ಬರ್ತಾರೆ ಎಲ್ಲರೂ ಕೂಡ. ಬೆಳಗ್ಗೆ ತಂದೆ ತಾಯಿಗೂ ಸಹಾಯ ಮಾಡ್ತಾ ಇದ್ದಾರೆ, ಮಧ್ಯಾಹ್ನ ಬಂದ್ಬಿಟ್ಟು ಶಿಕ್ಷಣವನ್ನು ಪಡಿತಾ ಇದ್ದಾರೆ ಬಾಬರ್ ಅಲಿಯಿಂದ. Is well. So this is about Anand Shiksha Niketan. Next, to meet some pure and good kind souls, clad in white, widow's white, clad andre wear, she wear the wear, there is a one assistant, she wear a white saree, she is a widow. A stick in hand, she always hold a stick in his hand. Her name was Tulu Rani ಅಜ್ರಾ. ತುಳು ರಾಣಿ ಅಜ್ರಾ. ತುಳು ರಾಣಿ ಅನ್ನೋಳು ಅಲ್ಲಿನ ಆಯ. ಅವಳು ವಿಡೋ ಇದ್ದಾಳೆ, ಯಾವಾಗಲೂ ಕೂಡ ಬಿಳೆ ಸೀರೆ ಉಟ್ಕೊಂಡಿರ್ತಾಳೆ, ಕೈಯಲ್ಲಿ ಒಂದು ಕೋಲ್ ಇಟ್ಕೊಂಡಿರ್ತಾಳೆ. ಅವಳು ಈ ಒಂದು ಶಾಲೆಗೆ ಆಯಾ ಕೆಲಸ ಮಾಡ್ತಾ ಇದ್ದಾಳೆ. ಶಿ ಈಸ್ ಅನ್ ಇಲಿಟ್ರೇಟ್ ಫಿಶ್ ಮಾಂಗರ್ ಬೈ ಮಾರ್ನಿಂಗ್. ಶಿ ಈಸ್ ಅ ಇಲಿಟ್ರೇಟ್ ಅಂಡ್ ಫಿಶ್ ಮಾಂಗರ್, ಅನಕ್ಷರಸ್ತೆ. ಮತ್ತೆ ಫಿಶ್ ಮಾಂಗರ್, ಮೀನಿನ ವ್ಯಾಪಾರ ಮಾಡೋಳು. ಬೈ ಮಾರ್ನಿಂಗ್ ಶಿ ಡಸ್ fish business. Afternoon she became assistant to the children, assistant to the teacher. ಮಧ್ಯಾಹ್ನ ಬಂದ್ಬಿಟ್ಟು ಶಿಕ್ಷಕರಿಗೆ ಮಕ್ಕಳಿಗೆ ಸಹಾಯ ಮಾಡ್ತಾಳೆ. A crusade educationist by afternoon she became an assistant. Crusade educationist, the writer called him as a crusading educationist. She became education by afternoon. And fish selling round by nearby villages, our job is to confront yearning parents who have stopped sending their children to school and to find new students. So morning when she has gone to the business, she met the parents, those who stopped the children, their children to send their school. ಬೆಳಿಗ್ಗೆ ವ್ಯಾಪಾರ ಮಾಡೋಕ್ಕೆ ಹೋದಾಗ ಯಾವ ತಂದೆ ತಾಯಿಗಳು ಮಕ್ಕಳನ್ನ ಶಾಲೆಗೆ ಕಳಿಸೋದಿಲ್ಲಲ್ಲ ಅಂತ ತಂದೆ ತಾಯಿಗಳನ್ನ ಭೇಟಿ ಮಾಡಿ ಅವರಿಗೆ ಬುದ್ಧಿ ಹೇಳ್ಬಿಟ್ಟು ಮಕ್ಕಳನ್ನ ಶಾಲೆಗೆ ಕಳಿಸೋ ರೀತಿಯಲ್ಲಿ ಮಾಡ್ತಿರ್ತಾಳೆ. She does the counseling with those parents. She now to find a new student. She has recruited 80 till now. Totally she has recruited 80 students to the Anand Shiksha Niketan. ಈ ಆನಂದ್ ಶಿಕ್ಷಣ ನಿಕೇತನ್ ಇದುವರೆಗೂ ಅವಳು 80 ಜನ ವಿದ್ಯಾರ್ಥಿಗಳನ್ನ ಸೇರಿಸಿದಾಳೆ. The teaching staff of 9 is made up of 8 high school student volunteer. The teaching staff of Anand Shiksha Niketan, so they are all high school students. They are volunteers. Willingly they accepted to help Babar Ali. ಅಲ್ಲಿರೋ 8 ಅಲ್ಲಿನ ಶಿಕ್ಷಕರಲ್ಲಿ ಎಲ್ಲರೂ ಕೂಡ ಹೈಸ್ಕೂಲಿನ ವಿದ್ಯಾರ್ಥಿಗಳು ಅವರು ಬಾಬರ್ ಅಲಿಗೋಸ್ಕರ ಸಹಾಯ ಮಾಡೋದಕ್ಕೋಸ್ಕರ ಸ್ವಯಂ ಪ್ರೇರಣೆಯಿಂದ ಬಂದು ಚಿಕ್ಕ ಹುಡುಗರಿಗೆ ಮಕ್ಕಳುಗಳಿಗೆ ಪಾಠ ಮಾಡ್ತಾ ಇದ್ದಾರೆ. They also are average teenagers who are helping out Babar in making a difference. They are helping Babar. The most educated Debarita goes to college in Behrampur. So among them the most learned educated teacher is Debarita. ಈ ಒಂದು ಶಿಕ್ಷಕರಲ್ಲಿ ಬಹಳ ಕಲ್ತಿರೋಳು ಅಂತಂದ್ರೆ Debarita ಅನ್ನೋಳು. She used to go to the college in Behrampur ಅಲ್ಲಿ ಇವಳು ಕಾಲೇಜ್ ಹೋಗ್ತಾ ಇದ್ದಾಳೆ Debarita. So they are helping Babar Ali. So today's this is the end of class. Next class we can continue. Thank you very much.